ಇದಾದ್ಮೇಲೆ ಇಲ್ಲಿ ಸಾಂಗ್ ಚಟುವಟಿಕೆ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಅಂದ್ರೆ ಪಿಕ್ಚರ್ಗಳನ್ನ ಇಲ್ಲಿ ಆಡ್ ಮಾಡ್ಬಿಟ್ಟು ತೋರಿಸ್ತಾರೆ, ಅದನ್ನ ನಾವು ಗೆಸ್ ಮಾಡ್ಬಿಟ್ಟು ಅದು ಯಾವ ಹಾಡು ಅಂತ ಅಂದ್ಬಿಟ್ಟು ಇಲ್ಲಿ ಗೆಸ್ ಮಾಡ್ಬಿಟ್ಟು ಹೇಳ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಇಲ್ಲಿ ಅಂದ್ರೆ ಯಾವ ಟೀಮ್ ಇತ್ತೋ, ವಿಲನ್ ಟೀಮ್ ಅಲ್ಲಿ 2 ಟೀಮ್ ಆಗಿತ್ತಲ್ಲ, ರಜತ್ ಅವ್ರದ್ದು ಮತ್ತೆ ಇಲ್ಲಿ ಅಶ್ವಿನ್ ಅವ್ರದ್ದು, ಸೇಮ್ ಅದೇ ಟೀಮ್ ಇಲ್ಲಿ ಕಂಟಿನ್ಯೂ ಆಯ್ತು. ಮೊದಲನೇ ಸಾಂಗ್ ನ ಇಲ್ಲಿ ಚೈತ್ರ ಅವರು ಗೆಸ್ ಮಾಡ್ತಾರೆ, ಅದು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ಆ ಒಂದು ಸಾಂಗ್ ನ. ನೆಕ್ಸ್ಟ್ ಇಲ್ಲಿ 2ನೇ ಸಾಂಗ್ ನ ಸ್ಪಂದನ ಅವರು ಇಲ್ಲಿ ಗೆಸ್ ಮಾಡ್ತಾರೆ, ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಸಾಂಗ್ ನ. ನೆಕ್ಸ್ಟ್ 3ನೇ ಸಾಂಗು ಸಿಕ್ಕಾಪಟ್ಟೆ ಕಷ್ಟ ಆಯ್ತು, ಆದ್ರೆ ತುಂಬಾ ಬೇಗ ಕಂಡಿಡಿದ್ರಿ ಅಂತ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ. ಹಿತ್ತಲಕ್ಕೆ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತೆ, ಈ ಒಂದು ಸಾಂಗ್ ನ ಮಾಳುವರೆ ಇಲ್ಲಿ ಹಾಡಿರೋದು. ಆದ್ರೆ ಇಲ್ಲಿ ಅವ್ರಿಗೆ ಗೆಸ್ ಮಾಡಕ್ ಆಗ್ಲಿಲ್ಲ, ಒಂದು ಇಮೇಜಸ್ ನೋಡಿದಾಗ ಸ್ವಲ್ಪ ಬೇಗನೆ ಫ್ಲಾಶ್ ಆಗಲ್ಲ, ಯಾಕಂದ್ರೆ ಟೆನ್ಷನ್ ಆಗ್ಬಿಟ್ರೆ ನಾನು ಹೇಳ್ಬೇಕು ಅಂತ, ಅದಕ್ಕೆ ಇಲ್ಲಿ ಬೇಗ ಇಲ್ಲಿ ಗೊತ್ತಾಗ್ಲಿಲ್ಲ. ಇದನ್ನು ನೋಡಿ ಚೈತ್ರ ಅವರೇ ಇಲ್ಲಿ ಗೆಸ್ ಮಾಡ್ತಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಸೂರಜ್ ಸಖತ್ತಾಗಿ ಇಲ್ಲಿ ಗೆಸ್ ಮಾಡಿದ್ರು, ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಈ ಒಂದು ಸಾಂಗ್ ನ ಇಲ್ಲಿ ಸೂರಜ್ ಅವ್ರು ಗೆಸ್ ಮಾಡ್ತಾರೆ. ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿ, ಫಸ್ಟ್ ಇದನ್ನ ಚೈತ್ರ ಅವರು ಗೆಸ್ ಮಾಡಿರ್ತಾರೆ, ಬಟ್ ಸಾಂಗ್ ನ ಉಲ್ಟಾ ಪಲ್ಟಾ ಹೇಳ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ ಅವರು, ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿ ಕಿಚ್ಚ ಸುದೀಪ್ ಸರ್ದೇ ಇದೊಂದು ಫಿಲಮ್ದು. ಅದಕ್ಕೆ ಸ್ಪಂದನ ಅವರು ಈಸಿಯಾಗಿ ಮಧ್ಯರಾತ್ರಿ ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡಿರೋ, ಬರೀ ವಸಂತ ಮಾಸದಲ್ಲಿ ಅಷ್ಟೇ ಇಲ್ಲಿ ಅವ್ರು ಗೆಸ್ ಮಾಡಿರ್ತಾರೆ. ಪರವಾಗಿಲ್ಲ, ಸ್ಪಂದನ ಅವರು ಕೂಡ ತುಂಬಾ ಚೆನ್ನಾಗಿ ಈಸಿಯಾಗಿ ಗೆಸ್ ಮಾಡ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವರು ಗೆಸ್ ಮಾಡ್ತಾರೆ. ಎಲ್ಲರೂ ಕೂಡ ಅನ್ಕೊಂಡ್ರೆ ಏನಪ್ಪ ಇಷ್ಟ ಆಯ್ತು, ಗಿಲ್ಲಿ ಅವರು ಒಂದು ಗೆಸ್ ಮಾಡ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಕೂಡ ಇಲ್ಲಿ ಗೆಸ್ ಮಾಡಿದ್ರು. ರಾಗಿ ಹೊಳದಾಗೆ ಆಚೆ ಗೂಡಿಸಲಿಗೆ, ಅದು ಈ ಹಾಡು ತುಂಬಾನೇ ಚೆನ್ನಾಗಿದೆ ಆಕ್ಚುಲ್ ಆಗಿ. ಇಲ್ಲಿ ಗಿಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ, ಆದ್ರೆ ಕಾವ್ಯ ಅವ್ರನ್ನು ಕೂಡ ಇಲ್ಲಿ ಕರೀತಾರೆ. ಯಾವಾಗ್ಲೂ ಕೂಡ ಕಾವ್ಯ ಅವರು ಬರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಕರ ಮಾಡ್ತಿದ್ರು, ಆದ್ರೆ ಇವಾಗ ಮಾಡ್ಲಿಲ್ಲ. ಏನಕ್ಕೆ ಅಂತಂದ್ರೆ ಈ ಒಂದು ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಅದೇ ಕೆಲವೊಬ್ರು ಇವ್ರದ್ದು ವಿಡಿಯೋ ಫುಲ್ ಆಗಿ ಹಾಕಿ ಅಂತ ಹೇಳಿದ್ರು, ಬಟ್ ಫುಲ್ ಆಗಿ ವಿಡಿಯೋನ ನಾವು ಅಪ್ಲೋಡ್ ಮಾಡಂಗೆ ಇರಲ್ಲ, ಯಾಕಂತಂದ್ರೆ ಅಥಾರಿಟಿ ನಮ್ಮ ಹತ್ರ ಇರಲ್ಲ. ಅದಕ್ಕೋಸ್ಕರ ನೀವು ವಿಡಿಯೋನ ಫುಲ್ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಕ್ಕೆ ಆಗಲ್ಲ. ಬರೀ 5 to 6 ಸೆಕೆಂಡ್ ಯಾಕೆ ಹಾಕ್ತೀವಿ ಅಂದ್ರೆ ಅಷ್ಟು ಮಾತ್ರನೇ ಇಲ್ಲಿ ಹಾಕಕ್ಕೆ ಪರ್ಮಿಷನ್ ಇರುತ್ತೆ ಅಷ್ಟೇ. ಅಂದ್ರೆ ಯಾವುದೇ ಒಂದು ಕಾಪಿರೈಟ್ಸ್ ಕ್ಲೈಮ್ ಆಗಲಿ ಈ ತರ ಅದು ಕೊಡೋಕ್ಕಾಗಲ್ಲ 5 to 6 ಸೆಕೆಂಡ್ಸ್ ಹಾಕಿದಾಗ. ಇಲ್ಲಿ ಇವರಿಬ್ರು ಡ್ಯಾನ್ಸ್ ಮಾಡಿ ತುಂಬಾನೇ ಚೆನ್ನಾಗಿತ್ತು. ಕಾವ್ಯ ಅವರು ಕೂಡ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಈ ಒಂದು ಪೇರ್ನ ನೋಡೋಕೆ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಚೆನ್ನಾಗಿ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು, ನೀನ್ ನನ್ನ ಜೊತೆ ಯಾಕೆ ಬಂದು ಡ್ಯಾನ್ಸ್ ಮಾಡಲಿಲ್ಲ, ಅದಕ್ಕೆ ನನಗೆ ಬೇಜಾರಾಯ್ತು ಅಂತ ಕೂಡ ಇಲ್ಲಿ ಈ ಒಂದು ವಿಚಾರದ ಬಗ್ಗೆ. ಕಳೆದ ವಾರ ಇಲ್ಲಿ ಅಶ್ವಿನಿ ಅವರು ಜುಮ್ ಆಯ ಒಂದು ಸಾಂಗ್ ಹಾಕಿದಾಗ ಇಲ್ಲಿ ಗಿಲ್ಲಿ ಅವರು ಕರೀತಾರೆ ಕಾವ್ಯ ಅವ್ರನ್ನ ಬಂದು ಡ್ಯಾನ್ಸ್ ಮಾಡು ಅಂತ ಬಿಟ್ಟು, ಅವಾಗ ಅವರು ಬರಲ್ಲ ಅಂತ ಹೇಳ್ತಾರೆ. ಅದರಿಂದ ನನಗೆ ಬೇಜಾರಾಯ್ತು ಅಂತ ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಬೇಜಾರು ಮಾಡಬಾರ್ದು ಅನ್ನೋ ಕಾರಣಕ್ಕೇನೆ ಇಲ್ಲಿ ಫಸ್ಟಿಗೆ ಬರಲ್ಲ ಅಂತ ಅಂದ್ಬಿಟ್ಟು ಆ ನಂತರ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾರೆ. ಅವ್ರು ಕರೆದ ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ಲಿಲ್ಲ, ಅಲ್ಲೇ ಕಟ್ ಮಾಡಿಬಿಡಿದ್ರೆ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೋಡೋರ್ಗೂ ಕೂಡ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನೋಡಿ ಗಿಲ್ಲಿ ಅವರು ಡ್ಯಾನ್ಸ್ ಮಾಡಕ್ ಬಂದಿದ ತಕ್ಷಣ ಮತ್ತೆ ಕಾವ್ಯ ಅವರು ಕೂಡ ಎದ್ದು ಬಂದಿದ ತಕ್ಷಣ ಅಲ್ಲಿ ಕ್ರೌಡ್ ಎಷ್ಟು ಜೋರಾಗಿ ಕಿರ್ಚ್ತಾ ಇದ್ರು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಈ ಒಂದು ಪೇರ್ ಎಲ್ಲಾರನ್ನೂ ಕೂಡ ಮೋಡಿ ಮಾಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟ ಪಡ್ತಾ ಇದ್ದಾರೆ ಈ ಒಂದು ಪೇರ್ನ ಅಂತ ನಾನು ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ರಾಶಿಕ್ ಅವ್ರ ನಗದು ನೋಡ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಯಾರು ಇಲ್ಲಿ